ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅನದರ್ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ನಾವು ಕಮಲ್ ಬಸ್ತಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಬನ್ನಿ. ನಮ್ಮ ಬೆಳಗಾವಿ ಫೋರ್ಟ್ ಒಳಗಿರುವ ಪ್ರಸಿದ್ಧ ಕಮಲ್ ಬಸದಿ ಜೈನ್ ಟೆಂಪಲ್. ಈ ದೇವಸ್ಥಾನ ನೋಡೋಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸಿದ್ರು ಇದರ ಹಿಂದೆ ಸುಮಾರು 800 ವರ್ಷಗಳಷ್ಟು ಹಳೆಯ ಇತಿಹಾಸ ಇದೆ ಅಂತ ಗೊತ್ತಾ? ಕಮಲ್ ಬಸದಿಯನ್ನು ಕ್ರಿಮ್ಶಾ 1204ರಲ್ಲಿ ರತ್ತ ಡೈನಸ್ಟಿಯ ಕಾರ್ತವೀರ್ಯ ಅವರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ಬಸದಿ ಚಾಲುಕ್ಯ ಆರ್ಕಿಟೆಕ್ಚರ್ ಸ್ಟೈಲ್ನಲ್ಲಿ ನಿರ್ಮಾಣವಾಗಿದೆ. ದೇವಸ್ಥಾನದ ಒಳಗೆ ಹೋದಾಗ ಅಲ್ಲಿನ ಕಲ್ಲಿನ ಕೆತ್ತನೆಗಳು, ಪಿಲ್ಲರ್ಸ್ ಮತ್ತು ಆರ್ಕಿಟೆಕ್ಚರ್ ನೋಡಿದ್ರೆ ನಮ್ಮ ಹಿಂದಿನ ಕಾಲದ ಶಿಲ್ಪಿಗಳ ಕಲಾ ಕೌಶಲ್ಯ ಎಷ್ಟಿತ್ತು ಅಂತ ಅರ್ಥ ಆಗುತ್ತೆ. ಆದರೆ ಈ ದೇವಸ್ಥಾನದ ಎಲ್ಲದಕ್ಕಿಂತ ಹೈಲೈಟ್ ಏನು ಗೊತ್ತಾ? ಇಲ್ಲಿರುವ ದೊಡ್ಡ ಕಮಲದ ಕೆತ್ತನೆ. ದೇವಸ್ಥಾನದ ಮೇಲ್ಗಾಣೆಯಲ್ಲಿ ಸುಮಾರು 72 ದಳಗಳಿರುವ ಕಮಲದ ವಿನ್ಯಾಸ ಇದೆ. ಅದಕ್ಕಾಗಿಯೇ ಈ ದೇವಸ್ಥಾನಕ್ಕೆ ಕಮಲ್ ಬಸದಿ ಅನ್ನೋ ಹೆಸರು ಬಂದಿದೆ. ಇಲ್ಲಿನ ಮುಖ್ಯ ದೇವರು ಭಗವಾನ್ ನೇಮಿನಾಥರು. ಇವರು ಜೈನ್ ಧರ್ಮದ 22ನೇ ತೀರ್ಥಂಕಾರ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಲ್ಲಿರುವ ನೇಮಿನಾಥರ ವಿಗ್ರಹವು ದೇವಸ್ಥಾನಕ್ಕಿಂತಲೂ ಹಳೆಯದು ಎಂದು ಹೇಳಲಾಗುತ್ತದೆ. ಈ ವಿಗ್ರಹವು 11ನೇ ಶತಮಾನಕ್ಕೆ ಸೇರಿದ್ದದ್ದು ಎಂದು ಕೆಲವು ಮೂಲಗಳು ತಿಳಿಸುತ್ತವೆ. ಇಲ್ಲಿನ ಕಲ್ಲಿನ ಪಿಲ್ಲರ್ಸ್ ಮತ್ತು ಸೂಕ್ಷ್ಮವಾದ ಕಾರ್ವಿಂಗ್ಸ್ ನೋಡ್ತಾ ಇದ್ರೆ ಆ ಕಾಲದಲ್ಲಿ ಇಷ್ಟೊಂದು ಅದ್ಭುತವಾದ ಕೆಲಸವನ್ನು ಹೇಗೆ ಮಾಡಿರಬಹುದು ಅನ್ನೋ ಆಶ್ಚರ್ಯ ಆಗುತ್ತೆ. ನಿಮಗೆ ಹಿಸ್ಟ್ರಿ, ಆರ್ಕಿಟೆಕ್ಚರ್ ಮತ್ತು ನಮ್ಮ ಕರ್ನಾಟಕದ ಏನ್ಷಿಯಂಟ್ ಪ್ಲೇಸ್ ಇಷ್ಟ ಇದ್ದರೆ ಕಮಲ್ ಬಸದಿ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕಾದ ಒಂದು ಬ್ಯೂಟಿಫುಲ್ ಪ್ಲೇಸ್. ಹಾಗೆ ನಿಮಗೆ ಇಲ್ಲಿ ಟೆಂಪಲ್ ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ ಪಾರ್ಕಿಂಗ್ಗೋಸ್ಕರ ಅಂತ ಹೇಳಿ ತುಂಬಾ ದೊಡ್ಡ ಪ್ಲೇಸೇ ಇದೆ. ಸೊ ಗೈಸ್, ಇವತ್ತಿನ ವ್ಲಾಗ್ನಲ್ಲಿ ಕಮಲ್ ಬಸದಿಯ ಹಿಸ್ಟ್ರಿ ಮತ್ತು ಬ್ಯೂಟಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವಾಗ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಸೊ ಟಿಲ್ ದೆನ್ ಟೇಕ್ ಕೇರ್ ಆಲ್. ಬೈ ಬೈ.